Namaste. Today, let us study one of the important concepts of human resource management, that is job enrichment. So, in job enrichment, we are going to study the meaning of job enrichment, steps in job enrichment, techniques of job enrichment, and advantages of job enrichment. Recap of the class. So in the previous class, we have studied the meaning of job enlargement. There we studied about job enlargement, meaning, steps, techniques and advantages of job enlargement. Today's class, we are going to study the meaning, steps, techniques and advantages of job enrichment. So what are the learning objectives? Why do we study this? To know the concept of job enrichment. So what is the concept of job enrichment? What do you mean by job enrichment? To understand the steps followed in job enrichment process. So which are the steps that we are supposed to follow while we are doing the job enrichment? To recognize the various techniques of job enrichment. The various techniques we are going to study, and to realize the advantages of job enrichment. So being a HR manager, one should know how to enrich a job. So we are going to study all this. What are the session outcomes? The concept of job enrichment helps to apply job enrichment techniques in the work situations. So practically we can apply these techniques in the work situations. It helps to understand the process and benefits of job enrichment. So we'll understand why do we study this job enrichment. Okay, how can we apply this and what are the advantages of it? So let us study job enrichment. The meaning of job enrichment. Job enrichment is a common motivational technique. So it is a motivational technique used by the organizations to give an employee greater satisfaction in his work. ಜಾಬ್ ಎನ್ರಿಚ್ಮೆಂಟ್ ಅಂತ ಹೇಳಿದರೆ ಉದ್ಯೋಗ ಪುಷ್ಟೀಕರಣ ಅಂತ ಹೇಳ್ಬೋದು. ಅಂದರೆ ಉದ್ಯೋಗವನ್ನು ಪುಷ್ಟೀಕರಿಸೋದು, ಅದಕ್ಕೆ ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡೋದು. ಓಕೆ, ಈಗ ಅಂದ್ಕೋಬೋದು, ತುಂಬ ತೆಳ್ಳಗಿರುವಂಥದ್ದು, ತುಂಬ ಪೌಷ್ಟಿಕಾಂಶಗಳ ಕೊರತೆ ಇರುವ ಮಗುಗೆ ನೀವು ಪೌಷ್ಟಿಕಾಂಶಗಳನ್ನು ಕೊಡ್ತಾ ಹೋದರೆ ಏನಾಗುತ್ತೆ, ಅದು ಪುಷ್ಟಿಯುತವಾಗುತ್ತೆ. ಹಾಗೆ ಕೂಡ ಒಂದು ಜಾಬ್ ಏನಿರುತ್ತೆ, ಸಿಂಪಲ್ ಆಗಿ ಏನಿರುತ್ತೆ, ಅದನ್ನು ಇನ್ನಷ್ಟು ಚೆನ್ನಾಗಿ ಅದನ್ನು ಪುಷ್ಟೀಕರಿಸೋದು. ಉದ್ಯೋಗ ಪುಷ್ಟೀಕರಣವು, ಸೊ ಜಾಬ್ ಎನ್ರಿಚ್ಮೆಂಟ್, ಓಕೆ, ಉದ್ಯೋಗ ಪುಷ್ಟೀಕರಣವು ನೌಕರನು ತನ್ನ ಕೆಲಸದಲ್ಲಿ ಹೆಚ್ಚಿನ ತೃಪ್ತಿಯನ್ನು ನೀಡಲು ಸಂಸ್ಥೆಗಳು ಬಳಸುವ ಸಾಮಾನ್ಯ ಪ್ರೇರಕ ತಂತ್ರವಾಗಿದೆ. ಸೊ ಇಟ್ ಈಸ್ ಯೂಸ್ಡ್ ಬೈ ದ ಆರ್ಗನೈಸೇಷನ್ಸ್ ಟು ಗಿವ್ ಆನ್ ಎಂಪ್ಲಾಯಿ ಗ್ರೇಟರ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಹಿಸ್ ವರ್ಕ್. ಹೆಚ್ಚಿನ ತೃಪ್ತಿಯನ್ನು ನೀಡಲು ಸಂಸ್ಥೆಗಳು ಬಳಸುವ ಸಾಮಾನ್ಯ ಪ್ರೇರಕ ತಂತ್ರವಾಗಿದೆ. ಜಾಬ್ ಎನ್ರಿಚ್ಮೆಂಟ್ ಮೀನ್ಸ್ adding duties and responsibilities. Adding duties and responsibilities. ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಸೇರಿಸೋದು. ರೈಟ್, ದ್ಯಾಟ್ ವಿಲ್ ಪ್ರೊವೈಡ್ ಫಾರ್ ಸ್ಕಿಲ್ ವೆರೈಟಿ. ಸ್ಕಿಲ್ ವೆರೈಟಿ, ಕೌಶಲ್ಯದ ವೈವಿಧ್ಯತೆ. ದೆನ್ ಟಾಸ್ಕ್ ಐಡೆಂಟಿಟಿ, ಕಾರ್ಯವನ್ನು ಗುರುತಿಸುವಿಕೆ. ಆಟೋನಮಿ, ಸ್ವಾಯತ್ತತೆ. ಓಕೆ, ಆ್ಯಂಡ್ ಫೀಡ್ಬ್ಯಾಕ್. ಟಾಸ್ಕ್ ಸಿಗ್ನಿಫಿಕೆನ್ಸ್ ಅಂತ ಇದೆ, ಟಾಸ್ಕ್ ಐಡೆಂಟಿಟಿ ಅಂತ ಇದೆ. ಕಾರ್ಯವನ್ನು ಗುರುತಿಸುವಿಕೆ, ಕಾರ್ಯದ ಮಹತ್ವ, ಸ್ವಾಯತ್ತತೆ ಮತ್ತು ಕೆಲಸದ ಕಾರ್ಯಕ್ಷಮತೆಯ ಬಗ್ಗೆ. ಕೆಲಸದ ಕಾರ್ಯಕ್ಷಮತೆಯ ಬಗ್ಗೆ ಏನು ಮಾಡಬೇಕು? ಪ್ರತಿಕ್ರಿಯೆ ನೀಡುವ, ಗಿವಿಂಗ್ ಫೀಡ್ಬ್ಯಾಕ್ ಇಸ್ ದೇರ್ ಆನ್ ಜಾಬ್ ಪರ್ಫಾರ್ಮೆನ್ಸ್. ಕೆಲಸದ ಕಾರ್ಯಕ್ಷಮತೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡಬೇಕು. ಇದೆಲ್ಲವನ್ನು ಕೂಡ ಇಂತಹ ಜವಾಬ್ದಾರಿಗಳನ್ನು ಸೇರಿಸೋದು. ಸಿ ಹಿಯರ್, ಜಾಬ್ ಎನ್ರಿಚ್ಮೆಂಟ್ ಮೀನ್ಸ್ ಆ್ಯಡಿಂಗ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ವಿ ಹ್ಯಾವ್ ಟು ಆ್ಯಡ್ ದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ದ್ಯಾಟ್ ವಿಲ್ ಪ್ರೊವೈಡ್ ಫಾರ್. ಅದೇನಕ್ಕೆಲ್ಲ ಕಾರಣ ಆಗುತ್ತೆ ಈ ಹೊಸ ಡ್ಯೂಟಿ ಮತ್ತು ರೆಸ್ಪಾನ್ಸಿಬಿಲಿಟೀಸ್? ದ್ಯಾಟ್ ವಿಲ್ ಪ್ರೊವೈಡ್ ಫಾರ್ ಸ್ಕಿಲ್ ವೆರೈಟಿ, ಟಾಸ್ಕ್ ಐಡೆಂಟಿಟಿ, ಟಾಸ್ಕ್ ಸಿಗ್ನಿಫಿಕೆನ್ಸ್, ಆಟೋನಮಿ ಆ್ಯಂಡ್ ಫೀಡ್ಬ್ಯಾಕ್ ಆನ್ ಜಾಬ್ ಪರ್ಫಾರ್ಮೆನ್ಸ್. ಒಂದು ಜಾಬ್ ಪರ್ಫಾರ್ಮೆನ್ಸ್ನ ಬಗೆಗಿನ ಇದೆಲ್ಲ ವಿಷಯಗಳನ್ನು ಕೂಡ ಕೊಡುವ ಹಾಗೆ ಇರಬೇಕು. ಸೊ ಅಂತಹ ಕೆಲಸಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಇಟ್ ಲೋಡ್ಸ್ ದ ಜಾಬ್ ವರ್ಟಿಕಲಿ. ಇದು ಕೆಲಸವನ್ನು ಲಂಬವಾಗಿ ಲೋಡ್ ಮಾಡುತ್ತೆ. ಅಂದರೆ ನಾವು ನೋಡಿದ್ವು ಜಾಬ್ ಎನ್ಲಾರ್ಜ್ಮೆಂಟಲ್ಲಿ ಏನು,
ಹೊರಿಜಾಂಟಲಿ, ಯಾವ ಮಟ್ಟದಲ್ಲಿದೆ ಅದೇ ಮಟ್ಟದಲ್ಲಿ ಕೆಲಸ ಸಿಗ್ತಾ ಹೋಗುತ್ತೆ. ಎನ್ರಿಚ್ಮೆಂಟ್ ಅಂದ್ರೇನು, ಲಂಬವಾಗಿ ಯಾವ ಮಟ್ಟದಲ್ಲಿದೆ ಅದರ ಮೇಲಿನ ಮಟ್ಟದಲ್ಲಿ ಕೆಲಸ ಸಿಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ಇನ್ ಜಾಬ್ ಎನ್ರಿಚ್ಮೆಂಟ್. ಯಾವುದೆಲ್ಲ ಹಂತಗಳಿದೆ? ಹೌ ಡು ವಿ ಡೂ ಜಾಬ್ ಎನ್ರಿಚ್ಮೆಂಟ್? ವಿಚ್ ಆರ್ ದ ಸ್ಟೆಪ್ಸ್? ಫಸ್ಟ್ ಒನ್, selecting those jobs. So we can't select all the jobs, right? Selecting those jobs which permit close relation between motivation and job performance. ಪ್ರೇರಣೆ ಮತ್ತು ಕೆಲಸದ ಕಾರ್ಯಕ್ಷಮತೆಯ ನಡುವಿನ ನಿಕಟ ಸಂಬಂಧವನ್ನು ಅನುಮತಿಸುವ ಅಂತಹ ಉದ್ಯೋಗಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸೊ ಮೋಟಿವೇಶನ್ ಕೂಡ ಇರಬೇಕು, ರೈಟ್? ಜಾಬ್ ಪರ್ಫಾರ್ಮೆನ್ಸ್ ಕೂಡ ಇರಬೇಕು. ಇದೆರಡಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. Next one, introducing on a pilot scheme basis. Here pilot scheme basis, ಒಂದು ಪೈಲಟ್ ಸ್ಟಡಿ ಮಾಡಬೇಕು, ಒಂದು ಸ್ಯಾಂಪಲ್ ಸ್ಟಡಿ ಮಾಡಬೇಕು. ಓಕೆ, ಇದು ಕೆಲಸ ಆಗುತ್ತಾ ಅಂತ. ಇಂಟ್ರೊಡ್ಯೂಸಿಂಗ್ ಆನ್ ಅ ಪೈಲಟ್ ಸ್ಕೀಮ್ ಬೇಸಿಸ್, ದಟ್ ಮೀನ್ಸ್ ವಾಟ್? ಈಗ ಒಂದು ಪ್ರಾಯೋಗಿಕ ಯೋಜನೆಯ ಆಧಾರದ ಮೇಲೆ ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕಾಗತ್ತೆ ಅಂತ. ನೆಕ್ಸ್ಟ್, ಸ್ಟಾರ್ಟಿಂಗ್ ವಿತ್ ದ ಅಸಂಪ್ಷನ್ ದ್ಯಾಟ್ ದೀಸ್ ಜಾಬ್ಸ್ ಕ್ಯಾನ್ ಬಿ ಚೇಂಜ್ಡ್. ಓಕೆ, ಇಂಥ ಕೆಲಸಗಳನ್ನು ನಾವು ಬದಲಾಯಿಸಬಹುದು, ಇಂಥ ಉದ್ಯೋಗಗಳನ್ನು ಬದಲಾಯಿಸಬಹುದು ಎಂಬ ಅಸಂಪ್ಷನ್ ಇಟ್ಕೊಂಡು ನಾವು ಶುರು ಮಾಡಬೇಕು ಜಾಬ್ ಎನ್ರಿಚ್ಮೆಂಟನ್ನು. ಓಕೆ, ನಮಗೆ ಫಸ್ಟ್ ಇದು ಜಾಬ್ಗೆ ಏನೋ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನಮಗೆ ಜಾಬ್ ಎನ್ರಿಚ್ ಮಾಡಲಿಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಅಸಂಪ್ಷನ್ ದ್ಯಾಟ್ ದೀಸ್ ಜಾಬ್ಸ್ ಕ್ಯಾನ್ ಬಿ ಚೇಂಜ್ಡ್. ನೆಕ್ಸ್ಟ್, ಬ್ರೈನ್ ಸ್ಟಾರ್ಮಿಂಗ್ ಅ ಲಿಸ್ಟ್ ಆಫ್ ಚೇಂಜಸ್ ದ್ಯಾಟ್ ಮೇ ಎನ್ರಿಚ್ ದ ಜಾಬ್ಸ್. ಸೊ ನಾವೇನು ಮಾಡಬೇಕು? ಹೇಗೆ ಬ್ರೈನ್ ಸ್ಟಾರ್ಮ್ ಮಾಡಬೇಕು? ವಿ ಹ್ಯಾವ್ ಟು ಥಿಂಕ್ ಮೋರ್, ವಿ ಹ್ಯಾವ್ ಟು ಥಿಂಕ್ ಅ ಲಾಟ್. ಓಕೆ, ಸೊ ಉದ್ಯೋಗಗಳನ್ನು ಉತ್ಕೃಷ್ಟಗೊಳಿಸುವ ಬಗ್ಗೆ. ಓಕೆ, ಲಿಸ್ಟ್ ಆಫ್ ಚೇಂಜಸ್ ದ್ಯಾಟ್ ಮೇ ಎನ್ರಿಚ್ ದ ಜಾಬ್ಸ್, ಉತ್ಕೃಷ್ಟಗೊಳಿಸುವ ಬದಲಾವಣೆಗಳ ಪಟ್ಟಿ ಮಾಡಬೇಕು. ಸೊ ವಿ ಹ್ಯಾವ್ ಟು ಲಿಸ್ಟ್, ವಿ ಹ್ಯಾವ್ ಟು ಮೇಕ್ ಅ ಲಿಸ್ಟ್. ಸೊ ವಿಚ್ ಆರ್ ದ ಚೇಂಜಸ್ ದ್ಯಾಟ್ ವಿ ಆರ್ ಸಪೋಸ್ ಟು ಮೇಕ್? Then, concentration on motivational factors such as, so motivational factors ಯಾವುದೆಲ್ಲ ಇದೆ ಅದಕ್ಕೆ ಗಮನ ಕೊಡಬೇಕು. ಸೊ ಕಾನ್ಸಂಟ್ರೇಷನ್ ಆನ್ ಮೋಟಿವೇಶನಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಅಚೀವ್ಮೆಂಟ್, ರೆಸ್ಪಾನ್ಸಿಬಿಲಿಟಿ, ಸೆಲ್ಫ್ ಕಂಟ್ರೋಲ್ ಎಟ್ಸೆಟ್ರಾ. ಅಂದ್ರೇನೀಗ ಸಾಧನೆ, ಅಚೀವ್ಮೆಂಟ್, ಸಾಧನೆ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಸೆಲ್ಫ್ ಕಂಟ್ರೋಲ್, ಸ್ವನಿಯಂತ್ರಣ. ಸೊ ಇಂತಹ ಪ್ರೇರಕ ಅಂಶಗಳ ಮೇಲೆ ನಾವು ಗಮನ ಹರಿಸಬೇಕು. ವಿ ಹ್ಯಾವ್ ಟು ಫೋಕಸ್ ಆನ್ ದ ಮೋಟಿವೇಶನ್ ಫ್ಯಾಕ್ಟರ್ಸ್ ಸಚ್ ಆಸ್ ಅಚೀವ್ಮೆಂಟ್, ರೆಸ್ಪಾನ್ಸಿಬಿಲಿಟಿ, ಸೆಲ್ಫ್ ಕಂಟ್ರೋಲ್ ಎಟ್ಸೆಟ್ರಾ. ನೆಕ್ಸ್ಟ್, ಟ್ರೈಂಗ್ ಟು ಚೇಂಜ್ ದ ಕಂಟೆಂಟ್ ಆಫ್ ದ ಜಾಬ್ ರಾದರ್ ದ್ಯಾನ್ ಚೇಂಜಿಂಗ್ ದ ಎಂಪ್ಲಾಯೀಸ್ ಫ್ರಮ್ ದ ಜಾಬ್. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ? ವಿ ಹ್ಯಾವ್ ಟು ಚೇಂಜ್ ದ ಕಂಟೆಂಟ್ ಆಫ್ ದ ಜಾಬ್. ಅಂದರೆ ಉದ್ಯೋಗಿಗಳನ್ನು ತಮ್ಮ ಉದ್ಯೋಗದಿಂದ ಬದಲಾಯಿಸುವ ಬದಲು ಕೆಲಸದ ವಿಷಯವನ್ನು ಬದಲಾಯಿಸಲು ಪ್ರಯತ್ನಿಸೋದು. ಸೊ ಏನು ಕೆಲಸ ಇದೆ, ಯಾಕೆ ಕಷ್ಟ ಆಗ್ತಿದೆ, ಅದು ಕಷ್ಟ ಏನಿದೆ ಅದನ್ನು ನೋಡಿ ಅದನ್ನು ಚೇಂಜ್ ಮಾಡುವ. ಓಕೆ, ಆ ಕೆಲಸದಲ್ಲಿರುವ ಕೆಲಸದವರನ್ನು ನೀವು ವರ್ಕ್ ಮಾಡ್ತಿಲ್ಲ ಅಂತ ಎಲ್ಲರನ್ನು ತೆಗೆಯೋದು ಬೇಡ. ಸೊ ದಿಸ್ ಈಸ್ ಟ್ರೈಂಗ್ ಟು ಚೇಂಜ್ ದ ಕಂಟೆಂಟ್ ಆಫ್ ದ ಜಾಬ್ ರಾದರ್ ದೆನ್ ಚೇಂಜಿಂಗ್ ದ ಎಂಪ್ಲಾಯೀಸ್ ಫ್ರಮ್ ದಿಯರ್ ಜಾಬ್ಸ್. ನೆಕ್ಸ್ಟ್, ಪ್ರೊವೈಡಿಂಗ್ ಅಡಿಕ್ವೇಟ್ ಟ್ರೈನಿಂಗ್, ಗೈಡೆನ್ಸ್, ಎನ್ಕರೇಜ್ಮೆಂಟ್ ಆ್ಯಂಡ್ ಹೆಲ್ಪ್. ಸೊ ಸಾಕಷ್ಟು ತರಬೇತಿ ಕೊಡಬೇಕು, ಸಾಕಷ್ಟು ತರಬೇತಿ, ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಸಹಾಯವನ್ನು ಒದಗಿಸಬೇಕು. ನೆಕ್ಸ್ಟ್ ಸ್ಟೆಪ್. ದೆನ್ ಇಂಟ್ರೊಡ್ಯೂಸ್ ವಿತ್ ಕೇರ್ ಆ್ಯಸ್ ಜಾಬ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಸ್ ಮೇ ಬಿ ರಿಸ್ಟ್ರಿಕ್ಟೆಡ್. ಸೊ ಉದ್ಯೋಗ ಪುಷ್ಟೀಕರಣ ಕಾರ್ಯಕ್ರಮಗಳನ್ನು ನಿರ್ಬಂಧಿಸಬಹುದು, ಆದ್ದರಿಂದ ನಾವು ಎಚ್ಚರಿಕೆಯಿಂದ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಅದನ್ನು ಪರಿಚಯಿಸಬೇಕು. ಸೊ ಯಾಕಂತ ಹೇಳಿದರೆ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹೇಳ್ಬೋದು ಬೇಡ ಇದು ಸರಿ ಇಲ್ಲ ಅಂತ. ಅದಕ್ಕೆ ಪ್ರತಿಯೊಂದು ಕೂಡ ನಾವು ತುಂಬ ಕೇರ್ಫುಲ್ಲಾಗಿ ವಿ ಹ್ಯಾವ್ ಟು ಡಿಸೈನ್ ಇಟ್, ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ಇಟ್. ನೆಕ್ಸ್ಟ್, ಪ್ರಿಪೇರಿಂಗ್ ದ ಸ್ಪೆಸಿಫಿಕ್ ಪ್ರೋಗ್ರಾಮ್ ಫಾರ್ ಈಚ್ ಪ್ರಾಜೆಕ್ಟ್ ಆ್ಯಂಡ್ ಎನ್ಶೂರಿಂಗ್ ಟು ಕಂಟ್ರೋಲ್ ಇನ್ಫಾರ್ಮೇಷನ್ ಟು ಮಾನಿಟರ್ ದ ಪರ್ಫಾರ್ಮೆನ್ಸ್. ಅಂದರೆ ಪ್ರತಿ ಯೋಜನೆಗೆ ನಿರ್ದಿಷ್ಟ ಪ್ರೋಗ್ರಾಮನ್ನು ಸಿದ್ಧಪಡಿಸೋದು. ಸೊ ವಿ ಹ್ಯಾವ್ ಟು ಪ್ರಿಪೇರ್ ಸ್ಪೆಸಿಫಿಕ್ ಪ್ರೋಗ್ರಾಮ್ ಫಾರ್ ಈಚ್ ಪ್ರಾಜೆಕ್ಟ್. ಸೊ ಪ್ರತಿ ಯೋಜನೆಗೆ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಓಕೆ ಇದು ನಮ್ಮದು ಪ್ರೋಗ್ರಾಮ್ ಇದು ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ನಾವು ರೆಡಿ ಮಾಡಿಡಬೇಕು. ಆ್ಯಂಡ್ ಎನ್ಶೂರಿಂಗ್ ಟು ಕಂಟ್ರೋಲ್ ಇನ್ಫಾರ್ಮೇಷನ್ ಟು ಮಾನಿಟರ್ ದ ಪರ್ಫಾರ್ಮೆನ್ಸ್ ಕಾರ್ಯಕ್ಷಮತೆ. ಓಕೆ, ಅದನ್ನು ಮಾನಿಟರ್ ಮಾಡಬೇಕು, ಅದನ್ನು ಮೇಲ್ವಿಚಾರಣೆ ಮಾಡಲು
ಓಕೆ. ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಮಾಹಿತಿಯನ್ನು ನಿಯಂತ್ರಿಸಲು ಖಾತರಿಪಡಿಸೋದು. ವಿ ಹ್ಯಾವ್ ಟು ಕಂಟ್ರೋಲ್ ದ ಇನ್ಫಾರ್ಮೇಷನ್ ಟು ಮಾನಿಟರ್ ದ ಪರ್ಫಾರ್ಮೆನ್ಸ್. ಟೆಕ್ನಿಕ್ಸ್ ಆಫ್ ಜಾಬ್ ಎನ್ರಿಚ್ಮೆಂಟ್. ವಿಚ್ ಆರ್ ದ ಟೆಕ್ನಿಕ್ಸ್, ಸ್ಟ್ರಾಟಜೀಸ್? ಓಕೆ, ವ್ಯೂಹ ತಂತ್ರಗಳು ಯಾವುದು, ಹೇಗೆಲ್ಲ ಯಾವುದನ್ನೆಲ್ಲ ಯೂಸ್ ಮಾಡ್ಕೋಬೋದು ನಾವು. ಸೊ ಟೆಕ್ನಿಕ್ಸ್, ದ ಫಸ್ಟ್ ಒನ್ ಇಸ್ ಇನ್ಕ್ರೀಸಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಆಕ್ಟಿವಿಟಿ. ಅಂದರೆ ಚಟುವಟಿಕೆಗಳ ಜವಾಬ್ದಾರಿಯನ್ನು ಹೆಚ್ಚಿಸೋದು. ಸೊ ಏನು ಆಕ್ಟಿವಿಟಿ ಮಾಡಬೇಕು, ಸೊ ಹೌ ರೆಸ್ಪಾನ್ಸಿಬಲ್ ಒನ್ ಶುಡ್ ಬಿ ವೈಲ್ ಡೂಯಿಂಗ್ ದ ಆಕ್ಟಿವಿಟಿ, ಎಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಇದೆ ಅದನ್ನು ಗುರುತಿಸಬೇಕು. ಸೊ ಇನ್ಕ್ರೀಸಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಆಕ್ಟಿವಿಟಿ, ಹೇಳಬೇಕು ನೀವು ಮಾಡ್ತಿರೋ ಕೆಲಸ ತುಂಬ ತುಂಬ ಇಂಪಾರ್ಟೆಂಟ್ ಅಂತ, ಅದಕ್ಕೋಸ್ಕರ ನಾವು ಅದನ್ನು ಇನ್ನಷ್ಟು ನಾವು ಎನ್ರಿಚ್ ಮಾಡ್ತಾ ಇದ್ದೇವೆ, ರೈಟ್. ಸೆಕೆಂಡ್ ಒನ್, ಪ್ರೊವೈಡಿಂಗ್ ವೈಡರ್ ಸ್ಕೋಪ್, ಮೋರ್ ಸೀಕ್ವೆನ್ಸ್ ಆ್ಯಂಡ್ ಇನ್ಕ್ರೀಸ್ಡ್ ಪೇಸ್ ಆಫ್ ದ ವರ್ಕ್. ಪ್ರೊವೈಡಿಂಗ್ ವೈಡರ್ ಸ್ಕೋಪ್, ಸ್ಕೋಪ್ ಅಂದರೆ ಏನು, ವ್ಯಾಪ್ತಿ, ಆ ಕೆಲಸ ಎಷ್ಟು ಒಳಗೊಳ್ತದೆ ಅದು ಹೆಚ್ಚಿಸುವಂಥದ್ದು. ಸೊ ವೈಡರ್ ಸ್ಕೋಪ್, ಸೊ ವ್ಯಾಪಕವಾಗಿ ವ್ಯಾಪ್ತಿಯನ್ನು ಹೆಚ್ಚಿಸುವಂಥದ್ದು, ವ್ಯಾಪ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ದೆನ್ ಮೋರ್ ಸೀಕ್ವೆನ್ಸ್, ಹೆಚ್ಚಿನ ಅನುಕ್ರಮ ಕೊಡಬೇಕು, ಸ್ಟೆಪ್ ಬೈ ಸ್ಟೆಪ್, ಇದಾದಮೇಲೆ ಇದು, ಇದಾದಮೇಲೆ ಇದು, ಆಗ ಅವರಿಗೆ ಕ್ಲಾರಿಟಿ ಸಿಗ್ತದೆ. ಸೊ ವಿ ಹ್ಯಾವ್ ಟು ಪ್ರೊವೈಡ್ ಮೋರ್ ಸೀಕ್ವೆನ್ಸ್ ಆ್ಯಂಡ್ ಇನ್ಕ್ರೀಸ್ಡ್ ಪೇಸ್ ಆಫ್ ದ ವರ್ಕ್. ಸ್ಕೋಪ್, ಮೋರ್ ಸೀಕ್ವೆನ್ಸ್ ಆ್ಯಂಡ್ ಇನ್ಕ್ರೀಸ್ಡ್ ಪೇಸ್ ಆಫ್ ದ ವರ್ಕ್. ಇನ್ಕ್ರೀಸ್ಡ್ ಪೇಸ್ ಆಫ್ ದ ವರ್ಕ್, ಕೆಲಸದ ವೇಗವನ್ನು ಒದಗಿಸುವಂಥದ್ದು. ಓಕೆ, ಸೊ ನಾವೇನೆಲ್ಲ ಮಾಡಬೇಕು, ಅವರ ಕೆಲಸಕ್ಕೆ ಸ್ಕೋಪ್, ವ್ಯಾಪ್ತಿಯನ್ನು ಜಾಸ್ತಿ ಕೊಡಬೇಕು, ಮೋರ್ ಸೀಕ್ವೆನ್ಸ್, ಸರಿಯಾದ ಕ್ರಮಗಳನ್ನು, ಹಂತಗಳನ್ನು ಕೊಡಬೇಕು, ಆ್ಯಂಡ್ ಇನ್ಕ್ರೀಸ್ಡ್ ಪೇಸ್, ವೇಗವನ್ನು ಹೆಚ್ಚಿಸಬೇಕು. ಥರ್ಡ್ ಒನ್, ಗಿವಿಂಗ್ ಅ ನ್ಯಾಚುರಲ್ ಯೂನಿಟ್ ಆಫ್ ವರ್ಕ್ ಟು ಆನ್ ಎಂಪ್ಲಾಯಿ ಆರ್ ಗ್ರೂಪ್ ಆಫ್ ಎಂಪ್ಲಾಯೀಸ್. ಸೊ ಒಬ್ಬ ಉದ್ಯೋಗಿ ಇರ್ತಾನೆ, ಒಬ್ಬ ನೌಕರ ಇರ್ತಾನೆ, ಅಥವಾ ಅವರ ಗುಂಪಿರುತ್ತೆ, ನೌಕರರ ಗುಂಪಿಗೆ ನೈಸರ್ಗಿಕ ಘಟಕದ ಕೆಲಸವನ್ನು ನೀಡುವಂಥದ್ದು. ಸೊ ಅಂದರೆ ಏನರ್ಥ ನೈಸರ್ಗಿಕ ಘಟಕದ ಕೆಲಸ ಅಂತ ಹೇಳಿದ್ರೆ, ಒನ್ ಪರ್ಟಿಕ್ಯುಲರ್ ವರ್ಕ್, ಒಂದು ಕಂಪ್ಲೀಟ್ ವರ್ಕನ್ನು ಅವರಿಗೆ ಕೊಡುವಂಥದ್ದು, ನ್ಯಾಚುರಲ್ ಯೂನಿಟ್ ಆಫ್ ವರ್ಕ್. ಸೊ ಇದು ಪೂರ್ತಿ ಜವಾಬ್ದಾರಿ ನಿಮ್ಮದು ಅಂತೇಳಿ ಒಬ್ಬ ಎಂಪ್ಲಾಯಿಗೆ ಅಥವಾ ಗ್ರೂಪ್ ಆಫ್ ಎಂಪ್ಲಾಯೀಸ್ಗೆ ಕೊಡುವಂಥದ್ದು. ದೆನ್ ದೇ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನಾವು ಸ್ವಲ್ಪ ಸ್ವಲ್ಪ ಕೆಲಸ ಕೊಟ್ಟರೆ, ಇದು ಸ್ವಲ್ಪ ಮಾಡಿ ಅದು ಸ್ವಲ್ಪ ಮಾಡಿ ಅಂತ ಹೇಳಿದರೆ, ದೇ ವಿಲ್ ನೆವರ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಹೋಲ್. ಸೊ ಒಂದು ಪರ್ಟಿಕ್ಯುಲರ್ ಕಂಪ್ಲೀಟ್ ವರ್ಕನ್ನು ಅವ್ರಿಗೆ ಕೊಟ್ಟು ಬಿಡಿ, ಎಲ್ಲ ನೀವೇ ಮಾಡಿ ಅಂತ, ರೈಟ್. ನೆಕ್ಸ್ಟ್ ಒನ್, ಪ್ರೊವೈಡಿಂಗ್ ದ ಫ್ರೀಡಮ್ ಆಫ್ ವರ್ಕ್ ಬೈ ಮಿನಿಮೈಸಿಂಗ್ ದ ಕಂಟ್ರೋಲ್ಸ್. ವೆನ್ ದ ಎಂಪ್ಲಾಯೀಸ್ ಆರ್ ಕ್ಲಿಯರ್ಲಿ ಅಕೌಂಟೇಬಲ್ ಫಾರ್ ಅಟೈನಿಂಗ್ ಡಿಫೈನ್ಡ್ ಗೋಲ್ಸ್. ತುಂಬ ಇಂಪಾರ್ಟೆಂಟ್ ಇದು, ಪ್ರೊವೈಡಿಂಗ್ ದ ಫ್ರೀಡಮ್. ಸೊ ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಡಬೇಕು, ಬೈ ಮಿನಿಮೈಸಿಂಗ್ ದ ಕಂಟ್ರೋಲ್ಸ್. ನಾವು ಏನು ಕಂಟ್ರೋಲ್ ಮಾಡ್ತೇವೆ ನೋಡಿ, ಈಗ ಎಂಪ್ಲಾಯೀಸ್ ಅವರಿಗೆ ನಿಯಂತ್ರಣ ಮಾಡ್ತೇವೆ, ಅದನ್ನೆಲ್ಲ ಕಡಿಮೆ ಮಾಡಬೇಕು ನಾವು. ವೆನ್ ದ ಕಂಟ್ರೋಲ್ ಶುಡ್ ಬಿ ಮಿನಿಮೈಸ್ಡ್. ಆದರೆ ಏನಾಗಿರಬೇಕು, ವೆನ್ ದ ಎಂಪ್ಲಾಯೀಸ್ ಆರ್ ಕ್ಲಿಯರ್ಲಿ ಅಕೌಂಟೇಬಲ್ ಫಾರ್ ಅಟೈನಿಂಗ್ ದ ಡಿಫೈನ್ಡ್ ಗೋಲ್ಸ್. ನೌಕರರು ಸ್ಪಷ್ಟವಾಗಿ ತಮ್ಮ ಗುರಿಗಳನ್ನು ಸಾಧಿಸಲು ಜವಾಬ್ದಾರರಾಗಿರುವಾಗ ನಾವು ನಿಯಂತ್ರಣಗಳನ್ನು ಕಡಿಮೆ ಮಾಡುವ ಮೂಲಕ ಅವರಿಗೆ ಕೆಲಸದ ಸ್ವಾತಂತ್ರ್ಯವನ್ನು ಒದಗಿಸಬೇಕು ಅಂತ. ಅಕೌಂಟೇಬಲ್, ಅವರಿಗೆ ಜವಾಬ್ದಾರಿ ಇದೆ, ಅವ್ರು ಕಂಪ್ಲೀಟಾಗಿ ಮಾಡಲೇಬೇಕು, ಮಾಡ್ತಾರೆ. ಹಾಗಿರುವಾಗ ನಾವು ಸುಮ್ಮನೆ ಕಂಟ್ರೋಲ್ ಮಾಡೋದು ಬೇಡ, ಕಂಟ್ರೋಲನ್ನು ಮಿನಿಮೈಸ್ ಮಾಡೋಣ. ದೆನ್ ಅಲೋವಿಂಗ್ ದ ಎಂಪ್ಲಾಯೀಸ್ ಟು ಸೆಟ್ ದಿಯರ್ ಓನ್ ಸ್ಟ್ಯಾಂಡರ್ಡ್ಸ್ ಆರ್ ಟಾರ್ಗೆಟ್ಸ್. ನೌಕರರಿಗೆ ತಮ್ಮದೇ ಆದ ಮಾನದಂಡಗಳನ್ನು ಅಥವಾ ಗುರಿಗಳನ್ನು ಹೊಂದಿಸಲು ಅವಕಾಶವನ್ನು ನೀಡುವಂಥದ್ದು. ಸೊ ಲೆಟ್ ದೆಮ್ ಸೆಟ್ ದ ಸ್ಟ್ಯಾಂಡರ್ಡ್. ಈಗ ಅವ್ರು ಹೇಳ್ತಾರೆ, ನೋಡಿ ನಾನು ಇಷ್ಟು ಗಂಟೆ ಒಳಗೆ ಇಷ್ಟು ಕೆಲಸ ಮಾಡ್ತೇನೆ, ಓಕೆ ಫೈನ್ ಮಾಡಿ, ಆ ಥರ. ಅಂದರೆ ಫ್ರೀಡಮ್ ಅವರಿಗೆ ಜಾಸ್ತಿ ಕೊಡಬೇಕು ಅಂತ, ಅಂದರೆ ಅವರು ಅದಕ್ಕೆ ಜವಾಬ್ದಾರಿ ಕೂಡ ಆಗಿರಬೇಕು. ನೆಕ್ಸ್ಟ್ ಒನ್, ಪ್ರೊವೈಡಿಂಗ್ ದ ಎಂಪ್ಲಾಯೀಸ್ ದ ಕಂಟ್ರೋಲ್ ಇನ್ಫಾರ್ಮೇಷನ್ ಆ್ಯಂಡ್ ಅಲೌ ದೆಮ್ ಟು ಮಾನಿಟರ್ ದೇಯರ್ ಓನ್ ಪರ್ಫಾರ್ಮೆನ್ಸ್. ಅಂದರೆ ಏನರ್ಥ, ನೌಕರರಿಗೆ ನಿಯಂತ್ರಣ ಮಾಹಿತಿಯನ್ನು ಒದಗಿಸೋದು. ಸೊ ಕಂಟ್ರೋಲ್ ಇನ್ಫಾರ್ಮೇಷನ್, ನೋಡಿ ನಿಮ್ಮ ಹತ್ರ ಇಷ್ಟು ಎಕ್ಸ್ಪೆಕ್ಟ್ ಮಾಡ್ತೇವೆ, ದಿಸ್ ಈಸ್ ದ ಸ್ಟ್ಯಾಂಡರ್ಡ್, ಓಕೆ, ಇದು ನಮ್ಮ ಕಂಟ್ರೋಲಿಂಗ್ ಇನ್ಫಾರ್ಮೇಷನ್, ಅದನ್ನು ಕೊಡಬೇಕು. ಮತ್ತು ಅವರ ಸ್ವಂತ ಕಾರ್ಯಕ್ಷಮತೆಯನ್ನು ಮೇಲ್ವಿಚಾರಣೆ ಮಾಡಲು ಅವರಿಗೆ ಅವಕಾಶ ಕೊಡಬೇಕು. ಸೊ ಇದು ಸ್ಟ್ಯಾಂಡರ್ಡ್. ಒಂದು ದಿನದಲ್ಲಿ ಈಗ 100 ಯೂನಿಟ್ಸ್ ಆಗಬೇಕು, ಇದು ನಮ್ಮ ಸ್ಟ್ಯಾಂಡರ್ಡ್. ಕಂಟ್ರೋಲ್ ಇನ್ಫಾರ್ಮೇಷನ್ ಕೊಟ್ಬಿಡೋದು. ನಂತರ ಅವರೇ ಮಾನಿಟರ್ ಮಾಡಿದ್ರೆ, ಓಕೆ 100 ಆಯಿತಾ, 100ಗಿಂತ ಜಾಸ್ತಿ ಆಯಿತಾ, 100ಗಿಂತ ಕಡಿಮೆ ಆಯಿತಾ. ಸೊ ವಿ ಆರ್ ಅಲೋವಿಂಗ್ ದೆಮ್ ಟು ಮಾನಿಟರ್ ದೇಯರ್ ಓನ್ ಪರ್ಫಾರ್ಮೆನ್ಸ್. ಸೆವೆಂತ್ ಒನ್, encouraging the employee participation in planning, innovations and creations. ಸೊ ಪ್ಲಾನಿಂಗ್, ಯೋಜನೆ, ಇನ್ನೋವೇಷನ್, ಹೊಸ ಹೊಸ ರೀತಿಯಾದ ಪ್ರಯತ್ನಗಳು, ನಾವೀನ್ಯತೆ, ಓಕೆ, ಹೊಸತು ಏನಾದರೂ ಮಾಡುವಂಥದ್ದು. ಆ್ಯಂಡ್ ಕ್ರಿಯೇಷನ್, ಹೊಸದಾಗಿ ಏನಾದರೂ ಸೃಷ್ಟಿಸೋದು. ಇದರಲ್ಲಿ
ನೌಕರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬೇಕು. ಸೊ ಯೋಜನೆ, ನಾವೀನ್ಯತೆ ಮತ್ತು ಸೃಷ್ಟಿಗಳಲ್ಲಿ ನೌಕರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸೋದು. ವಿ ಹ್ಯಾವ್ ಟು ಎನ್ಕರೇಜ್ ದೆಮ್ ಟು ಪಾರ್ಟಿಸಿಪೇಟ್. ಕೆಲಸ ಮಾಡಿ, ನೀವು ಬನ್ನಿ, ಹೊಸದಾಗಿ ಏನೋ ಮಾಡ್ತಿದ್ದೇವೆ, ಕಮ್ ಆ್ಯಂಡ್ ಜಾಯಿನ್ ವಿತ್ ಅಸ್. ಸೊ ವಿ ಹ್ಯಾವ್ ಟು ಟೆಲ್ ಇನ್ ದ್ಯಾಟ್ ವೇ. ದೆನ್ ದ ಎಂಪ್ಲಾಯೀಸ್ ಫೀಲ್ ರಿಯಲಿ ಗುಡ್. ಓಕೆ. ಅಡ್ವಾಂಟೇಜಸ್ ಆಫ್ ಜಾಬ್ ಎನ್ರಿಚ್ಮೆಂಟ್. ವಿಚ್ ಆರ್ ದ ಬೆನಿಫಿಟ್ಸ್? ಏನು ಉಪಯೋಗ ಇದೆ ಜಾಬ್ ಎನ್ರಿಚ್ಮೆಂಟ್ ಮಾಡೋದ್ರಿಂದ? ಇಟ್ ಮೇಕ್ಸ್ ದ ವರ್ಕ್ ಇಂಟ್ರೆಸ್ಟಿಂಗ್. ಇದೇನು ಮಾಡ್ತದೆ ಅಂತ ಹೇಳಿದರೆ, ಕೆಲಸವನ್ನು ಆಸಕ್ತಿದಾಯಕವಾಗಿರಿಸ್ತದೆ. ಖುಷಿ ಆಗ್ತದೆ ಅವರಿಗೆ. ಓಕೆ, ನಮ್ಮ ಜಾಬಲ್ಲಿ ಈ ಥರ ಇನೋವೇಷನ್ ಮಾಡ್ಬೋದು, ಇದು ಮಾಡ್ಬೋದು, ಈ ಥರ ಹೊಸತನ ತರ್ಬೋದು, ಈ ಥರ. ಓಕೆ. ಇಟ್ ಡಿಕ್ರೀಸಸ್ ದ ರೇಟ್ಸ್ ಆಫ್ ಆಬ್ಸೆಂಟಿಸಮ್ ಆ್ಯಂಡ್ ಲೇಬರ್ ಟರ್ನ್ ಓವರ್. ಇದು ಗೈರು ಹಾಜರಿ ಮತ್ತು ಲೇಬರ್ ಟರ್ನ್ ಓವರ್, ಕೆಲಸ ಬಿಟ್ಟು ಹೋಗ್ತಾರಲ್ಲ, ಗೈರು ಹಾಜರಾಗ್ತಾರೆ, ಕೆಲಸ ಬಿಟ್ಟು ಹೋಗ್ತಾರೆ, ಇದೆರಡನ್ನೂ ಕೂಡ ಕಡಿಮೆ ಮಾಡುತ್ತೆ. ಓಕೆ. ಇಟ್ ಡಿಕ್ರೀಸಸ್ ದ rates of absenteeism and labor turnover. It helps in motivation through opportunities for growth and achievement. ಇದು ಬೆಳವಣಿಗೆ ಮತ್ತು ಪ್ರಗತಿಗೆ ಅವಕಾಶಗಳನ್ನು ನೀಡುವ ಮೂಲಕ ಪ್ರೇರಣೆಗೆ ಸಹಾಯ ಮಾಡ್ತದೆ. ನಮಗೆ ಮೋಟಿವೇಶನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ? ಅವರ ಬೆಳವಣಿಗೆಗೆ ಮತ್ತು ಪ್ರಗತಿಗೆ ಅವಕಾಶ ಇದೆ ಅಲ್ಲಿ, ರೈಟ್? ಮೋಟಿವೇಶನ್ಗೆ ಸಹಾಯ ಆಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಮೋಟಿವೇಶನ್. ದೆನ್ ಇಟ್ ಮೇಕ್ಸ್ easy task reinforcement and increases the skills of employees. ಇದು ಸುಲಭವಾದ ಕಾರ್ಯ ಬಲವರ್ಧನೆಯನ್ನು ಮಾಡ್ತದೆ, ರೈಟ್? ಟಾಸ್ಕ್ ರೀಇನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಾರ್ಮಿಕರ ಕೌಶಲ್ಯವನ್ನು ಹೆಚ್ಚಿಸ್ತದೆ. ಇನ್ಕ್ರೀಸಸ್ ದ ಸ್ಕಿಲ್ ಆಫ್ ಎಂಪ್ಲಾಯೀಸ್ ಆರ್ ವರ್ಕರ್ಸ್, ರೈಟ್? ಓಕೆ. ದೆನ್ ವರ್ಕರ್ಸ್ ಗೆಟ್ ಹೈಯರ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಇದೇನು ಮಾಡ್ತದೆ ಅಂತ ಹೇಳಿದರೆ, ಕಾರ್ಮಿಕರಿಗೆ ಹೆಚ್ಚಿನ ಉದ್ಯೋಗದ ತೃಪ್ತಿ ಸಿಗ್ತದೆ, ರೈಟ್? ಇಟ್ ಎನ್ಹ್ಯಾನ್ಸಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ನೆಕ್ಸ್ಟ್, ದ ಎಂಟರ್ಪ್ರೈಸ್ ಗೇನ್ಸ್ ಥ್ರೂ ಇಂಪ್ರೂವ್ಮೆಂಟ್ ಆಫ್ ಔಟ್ಪುಟ್ ಬೋತ್ ಕ್ವಾಂಟಿಟೇಟಿವ್ಲಿ ಆ್ಯಂಡ್ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಪ್ಲಾಯೀಸ್. ಇದರಲ್ಲಿ ಏನಾಗ್ತದೆ? ಉತ್ಪಾದನೆ ಜಾಸ್ತಿ ಆಗುತ್ತೆ, ರೈಟ್? ದ ಎಂಟರ್ಪ್ರೈಸ್ ಗೇನ್ಸ್ ಥ್ರೂ ಇಂಪ್ರೂವ್ಮೆಂಟ್ ಆಫ್ ಔಟ್ಪುಟ್. ಅವರ ಉತ್ಪಾದನೆ ಜಾಸ್ತಿ ಆಗ್ತದೆ ಕ್ವಾಂಟಿಟೇಟಿವ್ಲಿ, ಓಕೆ, ಅದರ ಸಂಖ್ಯೆ ಜಾಸ್ತಿ ಆಗ್ತದೆ, ಪ್ರಮಾಣ ಜಾಸ್ತಿ ಆಗ್ತದೆ. ಆ್ಯಂಡ್ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಂಪ್ಲಾಯೀಸ್, ಕಾರ್ಮಿಕರ ಹೆಚ್ಚಿನ ತೃಪ್ತಿ ಸಿಗ್ತದೆ. ಸೊ ಉತ್ಪಾದನೆಯು ಅದರ ಪರಿಮಾಣ ಜಾಸ್ತಿ ಇರ್ತದೆ ಪರಿಮಾಣಾತ್ಮಕವಾಗಿ, ಮತ್ತು ಕಾರ್ಮಿಕರ ಹೆಚ್ಚಿನ ತೃಪ್ತಿಯ ಮೂಲಕ ಉದ್ಯಮವು ಲಾಭವನ್ನು ಪಡೆಯುತ್ತದೆ. Okay, session summary. Job enrichment implies increasing the contents of a job or the deliberate upgrading the responsibilities, scope and challenge in the work. Content of a job, ಒಂದು ಕೆಲಸದ ವಿಷಯಗಳನ್ನು ಹೆಚ್ಚಿಸುವಂಥದ್ದು. ಸೊ ಉದ್ಯೋಗ ಪುಷ್ಟೀಕರಣವು ಕೆಲಸದ ವಿಷಯಗಳನ್ನು ಹೆಚ್ಚಿಸೋದು ಅಥವಾ ಕೆಲಸದಲ್ಲಿ ಜವಾಬ್ದಾರಿ, ವ್ಯಾಪ್ತಿ ಮತ್ತು ಸವಾಲುಗಳನ್ನು ಉದ್ದೇಶಪೂರ್ವಕವಾಗಿ ನವೀಕರಿಸುವುದನ್ನು ಸೂಚಿಸ್ತದೆ, ರೈಟ್? ಡೆಲಿಬರೇಟ್, ಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ನಾವು ಅದನ್ನು ನವೀಕರಿಸಬೇಕು. ರೆಸ್ಪಾನ್ಸಿಬಿಲಿಟಿ, ಸ್ಕೋಪ್ ಆ್ಯಂಡ್ ಚಾಲೆಂಜ್ ಇನ್ ದ ವರ್ಕ್. ದ HR ಮ್ಯಾನೇಜರ್ ಶುಡ್ ಇಫೆಕ್ಟಿವ್ಲಿ ಯೂಸ್ ದ ಜಾಬ್ ಎನ್ರಿಚ್ಮೆಂಟ್ ಟೆಕ್ನಿಕ್ಸ್ ಟು ಇಂಪ್ರೂವ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಎಂಪ್ಲಾಯೀ ಸ್ಯಾಟಿಸ್ಫ್ಯಾಕ್ಷನ್. ಸೊ HR ಮ್ಯಾನೇಜರ್ ಶುಡ್ concentrate on job enrichment techniques and he should provide for improving the productivity and ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್. ಇದೆರಡಕ್ಕೂ ಕೂಡ ಒಂದು ಗಮನ ಕೊಡಬೇಕು. ಉತ್ಪಾದಕತೆ ಜಾಸ್ತಿ ಆಗಬೇಕು, ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಜಾಸ್ತಿ ಆಗಬೇಕು. ಓಕೆ, ದೇರ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಜಾಬ್ ಎನ್ರಿಚ್ಮೆಂಟ್ ಇನ್ವಾಲ್ವ್ಸ್ ಡ್ಯಾಶ್ ಜಾಬ್ ಲೋಡಿಂಗ್, ವರ್ಟಿಕಲ್, ಎಕ್ಸ್ಟರ್ನಲ್, ಹೊರಿಜಾಂಟಲ್, ಇಂಟರ್ನಲ್. ದ ಆನ್ಸರ್ ಈಸ್ ವರ್ಟಿಕಲ್. ದ ಹೈಯರ್ ಲೆವೆಲ್ ಆಫ್ needs such as sense of accomplishment are satisfied by job enrichment, job enlargement, job rotation, job simplification. Job enrichment. Which of the following is not the technique of job enrichment? Increasing the responsibility of activity. See, it is not the technique they asked. Introducing creative tasks, providing freedom of work, giving extra routine work. Giving extra routine work. ರೂಟೀನ್ ವರ್ಕ್ ಕೊಡೋದಲ್ಲ, ಅವರಿಗೆ ಎನ್ರಿಚ್ ಮಾಡುವಂಥ ಕೆಲಸಗಳನ್ನು ಕೊಡೋದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅಡ್ವಾಂಟೇಜ್ ಆಫ್ ಜಾಬ್ ಎನ್ರಿಚ್ಮೆಂಟ್? ಇಟ್ ಡಿಕ್ರೀಸಸ್ ದ ರೇಟ್ಸ್ ಆಫ್ ಆಬ್ಸೆಂಟಿಸಮ್,
it discourages innovation, it decreases the rates of labor turnover, workers get higher job satisfaction. It discourages the innovation ಅಲ್ವಾ. ಯಾವಾಗಲೂ ಜಾಬ್ ಎನ್ರಿಚ್ಮೆಂಟ್ ಎನ್ಕರೇಜಸ್ ದ innovation. Job enrichment is concerned with adding duties and responsibilities that will provide for skill variety. This statement is true, false, confusing, neither true nor false. It is true. ಯಾಕಂತ ಹೇಳಿದರೆ ಜಾಬ್ ಎನ್ರಿಚ್ಮೆಂಟ್ ಈಸ್ ಆಲ್ವೇಸ್ ಕನ್ಸರ್ನ್ ವಿತ್ ಆ್ಯಡಿಂಗ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ದಟ್ ವಿಲ್ ಪ್ರೊವೈಡ್ ಫಾರ್ ಸ್ಕಿಲ್ ವೆರೈಟಿ. ಓಕೆ, ಥ್ಯಾಂಕ್ ಯು.